ಇವಾಗ ಈ ಬೋಟ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದ್ವಿ ಅಂದ್ರೆ ಮೆಜೆಸ್ಟಿಕ್ ಬೋಟ್. ಏನ್ ಬ್ರೋದ ಹುಚ್ಚ ಹೋಯ್ತೈತೆ ಬೋಟ್. ಯಾರು ಬೋಟ್ ಹುಚ್ಚ ಹೋಯ್ತೈತೆ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಲ್ಲೆಲ್ಲ ಫಿಶಿಂಗ್ ಮಾಡ್ಕೊಂಡ್ ಬಂದು ಅಲ್ಲಿ ಇರ್ತಾವ ನೋಡಿ. ಇವಾಗ ನನ್ ರೂಮ್ ತೋರಿಸ್ತೀನಿ ನೋಡಿ ಹೆಂಗೈತಿ ಏನೋ ಅಂತ. ಇವತ್ತು ಇಲ್ಲಿಂದ ಒಂದು 12 o'clock ವರೆಗೂ ಇದ್ದು ಮತ್ತೆ ಇಲ್ಲಿಂದ ಹತ್ರಪಲ್ಲಿ ವಾಟರ್ ಫಾಲ್ಸ್ ಹೋಗೋಣ ಅಂತ ಪ್ಲಾನ್ ಐತೆ. ಕೆಳಗಡೆ ಹೋಗಿ ನಿಮ್ಗೆ ನಮ್ ರೂಮ್ ಯಾವ್ದು ಏನಂತ ತೋರಿಸ್ತೀನಿ ನೋಡಿ. ನಾವ್ ಅಲ್ಲೇ ಇದ್ದಿದ್ದು, ನಮ್ದು ಅದೇ ರೂಮು. 4 ಬೆಡ್ ಇರುತ್ತೆ. ಇದು ಕಾಟೇಜ್ ತರ per person 400. ಇವಾಗ ಬ್ಯಾಕ್ ವಾಟರ್ಸ್ ಹತ್ರ ಹೋಗಿ ಬೋಟ್ ಹೌಸ್ ನ ತೋರಿಸ್ತೀನಿ ಹೆಂಗಿದೆ ಏನಂತ, ಎಷ್ಟು ಕಾಸ್ಟ್ ಎಲ್ಲ ತೋರಿಸ್ತೀನಿ ನೋಡಿ ಒಂದ್ಸತಿ. ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ. ಬೋಟ್ ಹೌಸ್ ಎಲ್ಲ ಮಾಡ್ಕೊಂಡು ಲೇಟ್ ಮಾಡಿದೆ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಹೋಗಿ ಆಡ್ತಿದ್ದಾರೆ ನೋಡಲ್ಲಿ ಬೀಚಲ್ಲಿ. ನೋಡಿ ಒಬ್ಬರೇ ಫಿಶಿಂಗ್ ಮಾಡಕ್ಕೆ ಹೆಂಗ್ ಹೋಗಿದಾರ ಅಂತ. ನಮ್ಮಂತವ್ರು ಹೋದ್ರೆ ಅಲ್ಲೇ ಬಿದ್ದಿರ್ತಾರೆ ಅಷ್ಟೇ, ಏನೇನು ಮಾಡೋಕ್ಕಾಗಲ್ಲ. ಎಷ್ಟು ಹ್ಯಾಂಡಲ್ ಮಾಡ್ತಾರೆ ನೋಡಿ. ನೋಡಿ ಹೋಗೋ ರೂಟಲ್ಲಿ ಹೆಂಗೈತೆ ಅಂದ್ರೆ, ಇದು ಕನ್ನಡದಲ್ಲಿ ಏನಂತ ನನಗೆ ಗೊತ್ತಿಲ್ಲ, ತೆಲುಗು ಅಲ್ಲಿ ವರಿ ಅಂತಾರೆ, ವರಿ ಹಾಕಿದ್ವಿ ಅಂತಾರೆ. ಹೆಂಗೈತೆ ನೋಡಿ, ಮಸ್ತ್ ಐತೆ ನೋಡಕ್ ಮಾತ್ರ. ಫುಲ್ಲು ಗ್ರೀನ್ ಆಗಿ. ಇದು ಅಳಪೆಯಲ್ಲಿ ಬ್ಲ್ಯಾಕ್ ವಾಟರ್ ಹೋಗೋ ರೂಟ್ ಇದು. ಅಲ್ಲಿ ಹೋಗಿ ಬೋಟ್ ಹೋಮ್ ಸ್ಟೇ ಎಲ್ಲ ಇರುತ್ತೆ, ಅದಕ್ಕೆ ಹೋಗ್ತಿದ್ವಿ ಇವಾಗ. ಹೋಗೋ ರೂಟಲ್ಲಿ ನೋಡಿ ಹೆಂಗೈತೆ ಅಂದ್ರೆ ಮಸ್ತ್ ಐತೆ ನೋಡಿ. ಇಲ್ಲಿ ನೋಡಿ ಈ ಸೈಡ್ ಫುಲ್ಲು ವಾಟರ್ ಇರುತ್ತೆ. ಸೆಂಟ್ರಲ್ ರೋಡ್ ಈ ಸೈಡ್ ಫುಲ್ಲು ಗ್ರೀನರಿ, ಈ ಸೈಡ್ ಫುಲ್ಲು ವಾಟರ್. ನೋಡಕ್ ಮಾತ್ರ ರೋಡ್ ಮಸ್ತ್ ಐತೆ ಗುರು. ಲೊಕೇಶನ್ ಮಾತ್ರ ಇಲ್ಲೇ ಸೆಂಟ್ರಲ್ ಒಂದು ಮನೆ ಇದ್ರೆ ಮಸ್ತ್ ಇರುತ್ತಲ್ಲ, ಆ ಥರ ಇತ್ತು. ಅಲ್ಲಿ ಹೋಗಿ ಬೈಕ್ ಒಂದು ನಿಲ್ಸ್ತಾರೆ, ಹೋಗಿ ಆರಾಮಾಗಿ ಅಲ್ಲಿ ನಿಂತ್ಕೊಂಡು ಫೋಟೋ ಇಸ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸ್ಟೇಷನ್ ಹತ್ರ ಬಂದು ರೀಚ್ ಆಗಿದ್ವಿ. ಇಲ್ಲಿಂದ ಟರ್ಮಿನಲ್ ಹತ್ರ, ಬೋಟು ಟರ್ಮಿನಲ್ ಹತ್ರ ಹೋಗ್ತಿದ್ದೀವಿ. ಪಂಡು ಯಾವ ಸಮಯ ಮಾಕಲ್ಲೇ ಬಿತ್ತಾವು ಪುದುಮುನಿಗಳು. ಹಿಂಗ ಹೋಗ್ಬೇಕು. ಇಲ್ಲಿ ಫುಲ್ ಬರ ಹತ್ರ ರೂಟಲ್ಲಿ ಎಲ್ಲ ಪೇ ಅಂಡ್ ಪಾರ್ಕ್ ಅಂತ ಹಾಕಿರ್ತಾರೆ. ಒಂದು ಬೈಕ್ 10 ರೂಪಾಯಿ ಪೇ ಮಾಡ್ಬಿಟ್ಟು ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಮುಂದೆ ಹೋಗ್ಬೇಕು. ಇಲ್ಲಿ ಟರ್ಮಿನಲ್ ಹತ್ರ ಹೆಂಗೇನಂತ ಗೊತ್ತಿಲ್ಲ, 1-2 ಇರುತ್ತೆ. ಬೇಕಂದ್ರೆ ಅದರಲ್ಲಿ ಹೋಗ್ಬೋದು ಅನ್ಸುತ್ತೆ. ನೋಡೋಣ ಎಷ್ಟು ಕೇಳ್ತಾರೆ ಏನೋ ಅಂತ. ಇದು ಬೋಟ್ಗೆ ಒಬ್ರಿಗೆ 50 ರೂಪಾಯಿ ಅಂತೆ. ಹೋಗ್ತಿದೀವಿ ಇಲ್ಲಿಂದ. ಹೋಗ್ತಿದೀವಿ ಎಲ್ಲಾರು. ಅಲ್ಲಿ ಹೋಮ್ ಬೋಟ್ಸ್ ಐತಿ ನೋಡಿ. ಈ ಬೋಟ್ ಅಲ್ಲಿ ಇದ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಮೇಲೆ ತೋರಿಸ್ತೀವಿ ಹೆಂಗಿದೆ ಏನಂತ. ಹೆಂಗ್ ಬಿದ್ದವ ನೋಡಿ ಸೂರ್ಯ. ಜಸ್ಟ್ ಮಿಸ್, ಫುಲ್ ತೆಗೆದ್ರೆ ಚೆನ್ನಾಗಿರ್ತಿತ್ತು. ಬಿದ್ದುಬಿಟ್ಟು ನಗ್ತಾವ ನೋಡಿ. ಬೋಟಲ್ಲಿ ಹೋಗ್ತಿದೀವಿ. ಇಲ್ಲೊಂದು ಬೋಟ್ ಐತೆ. ಇವನು ಬಿದ್ದ ಪಾಪ, ಮತ್ತೆ ಇವಾಗ ಸೋಕಿ ಮಾಡ್ತಿದ್ದಾನೆ ಮತ್ತೆ ಬೀಳಕ್ಕೆ. ಹೆಂಗೋ 50 ರೂಪಾಯಿ ಅಂತ ಮತ್ತೆ ಮಳೆ ಬಂದ್ರೆ ನೀವೇ ನೆನ್ಸ್ಕೊಂಡು ಹೋಗ್ಬೇಕು. ನಂಗೆ ಕೇಳಿ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಮಳೆ ಬಂದ್ರೆ ಅಷ್ಟು ದೂರ ನೆನ್ಕೊಂಡ್ ಬಂದಿದ್ವಿ, ಇಲ್ಲಿ ನೆನ್ಕೊಂಡ್ ಬಂದ್ರೆ ಏನಾಗುತ್ತೆ. ಹಂಗೆ ಹೋಗ್ತಾ ಇದೀವಿ. ಮತ್ತೆ ಇದೆ ನೋಡಿ ಇಲ್ಲಿ ಅಲ್ಲ ಮುಂದೆ ಹಿಂಗ ಬಂದಿದ್ದಾರೆ. ಹೆಂಗ್ ಬಿದ್ದ ಅವನು. ಸಕ್ಕತ್ತಾಗಿ ಬಿದ್ದ ಸೂರ್ಯ ಮಾತ್ರ. ನಾನು ಎಲ್ಲ ಮುಂಚೆ ನೋಡಿ ಇಲ್ಲಿ ಕುತ್ಕೊಂಡಿದೀನಿ. ನೆಕ್ಸ್ಟ್ ಸತಿ ಇವನು ಫಸ್ಟ್ ಅವ್ನು ಹೆಂಗ್ ಕುತ್ಕೊಂಡಿದ್ದಾನಂತ ನೋಡಿ. ಬೇರೆ ಏನಿಲ್ಲ ಇಲ್ಲ ಪೆಂಗ್ ನನ್ ಮಗ. ಇಲ್ಲಿ ನೋಡಿ, ಇಲ್ಲಿ ಬೋಟ್ ಒಂದು ಟೈಮಿಂಗ್ ಇರುತ್ತೆ ಅನ್ಸುತ್ತೆ. ಇವಾಗ ಎಲ್ಲ ಒಂದೊಂದು ಬೋಟೇ ಬರ್ತೈತೆ. ಅಲ್ಲಿ ನೋಡಿ ಅಲ್ಲೊಂದು ಬೋಟ್ ಬರ್ತೈತೆ, ಅಲ್ಲೊಂದು ಮತ್ತೆ ಇಲ್ಲೊಂದು. ಎಲ್ಲ ಬೋಟ್ ಬಂದು ಇಲ್ಲಿ ಬಂದು ಫುಲ್ ಸ್ಟೇ ಆಗಿ ಮತ್ತೆ ಇಲ್ಲಿಂದ ಇಲ್ಲೆಲ್ಲ ಶಾಪ್ ಎಲ್ಲ ಇಡ್ತಾರೆ. ಇದು ಟೈಮಿಂಗ್ಸ್ ಒಂದು 10 ಗಂಟೆ ಮೇಲೆ ಇರುತ್ತೆ ಅನ್ಸುತ್ತೆ. ಎಲ್ಲ ಶಾಪ್ ಇಟ್ಟು ಇಲ್ಲಿ ಬಂದು, ಇವಾಗ ರೈಲ್ವೆ ಸ್ಟೇಷನ್ ಹೆಂಗಿರುತ್ತೆ ಆ ಥರ ಇಲ್ಲಿ ಒಂದೊಂದು ಸ್ಟೇಷನ್ ಇರುತ್ತೆ. ಇಲ್ಲಿ ಬಂದು ಸ್ಟೇ ಆದ್ಮೇಲೆ ಮತ್ತೆ ಇಲ್ಲಿಂದ ನಾವು ಯಾರಿಗೆ ಬೇಕೋ ಅವ್ರನ್ನ ಇಲ್ಲಿಂದ ಟಿಕೆಟ್ ಇಟ್ಕೊಂಡು ಕರ್ಕೊಂಡು ಹೋಗಿ ಒಂದು ಸುತ್ತಾಡ್ಕೊಂಡು ಬರ್ತಾರೆ. ಅದು ನೋಡಿ ಇಲ್ಲಿ ಒಂದೊಂದೇ ಬರ್ತಾ ಇದೆ ಇಲ್ಲಿ ಬೋಟು. ಇದು ಬೋಟ್ ಟರ್ಮಿನಲ್ ಅಂದ್ರೆ ಹಿಂಗೆ. ಅಲ್ಲಿ ನೋಡಿ ಹೆಂಗೆ ಬರ್ತಾಯಿದೆ ಬೋಟ್. ಸ್ಪೀಡ್ ಬೋಟ್ ಅದು. ಅದಕ್ಕೆ ಪರ್ ಪರ್ಸನ್ 100 ರೂಪೀಸ್ ಅಂತೆ. ಅವಾಗಲೇ ಕೇಳಿದ್ದೀವಿ.
ಇದ್ರಲ್ಲಿ ಎಷ್ಟು ಬ್ರೋ ಇಲ್ಲಿ ನೋಡಿ ಇಲ್ಲಿ ಇತ್ತಾಗಿ ಬೋಟ್ ಹುಚ್ಚ ಹೋಯ್ತೈತೆ ನೋಡಿ ಬ್ರೋ. ಏನ್ ಬ್ರೋ ಅದ ಹುಚ್ಚ ಹೋಯ್ತೈತೆ ಬೋಟ್. ಯಾರು ಬೋಟ್ ಹುಚ್ಚ ಹೋಯ್ತೈತೆ. ಇನ್ನೂ ಗೊತ್ತಾ ಜಿಂಪು ನಾವು ಹಿಂಗೈತೆ ನೋಡಿ ಬ್ರೋ. ನಾವಿಲ್ಲಿ ಎಲ್ಲ ಬೋಟ್ ಆಗಿ ಇಲ್ಲಿಂದ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ಇಲ್ಲಿ ಎಷ್ಟು ಅಂತ ಹೋಗೋದಿಲ್ಲ. ಅಲ್ಲಿ ನಾರ್ಮಲ್ ಇದ್ರಿಗೂ ಬರ್ತಾರಲ್ಲ ಕಯಾಕಿಂಗ್ ಥರ ಮಾಡ್ಕೊಂಡು ಅಲ್ಲಿ ಬರ್ತಾ ಇದೆ ನೋಡಿ ಬೋಟ್ಸು ತೋರಿಸ್ತೀನಿ. ಅಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ. ಸೊ ಇವಾಗ ಕೇಳೋಣ ಈ ಬೋಟಲ್ಲಿ ಎಷ್ಟು ಏನಂತ ಹೇಳಿದ್ಮೇಲೆ ನೋಡ್ತೀನಿ ಹೋಗೋದಿಲ್ಲ ಅಂತ. ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಅಲ್ಲಿ ಲೈಟ್ ಹೌಸ್ ನೋಡ್ಕೊಂಡು ಹಂಗೆ ಬೋಟ್ ಹೌಸ್ ನೋಡ್ಕೊಂಡು ರೂಮ್ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ. ನೋಡೋಣ ಏನಾಗುತ್ತೆ. ಟೆಕ್ನಾಲಜಿ ಹುಡುಗಿಂದ ಬಡದ ಸೂರ್ಯ ಬಿದ್ದಂಗೆ ಅವ್ನು ಬಿಲ್ದಾನ್ ನೋಡಿ. ಇವಾಗ ಎದ್ದುಬಿಟ್ಟ ಬೀಳ್ತಾನಂತ. ಏನ್ ನೋಡ್ಕೊಂತಿದ್ದ ನೋಡು, ಏನೋ ದೊಡ್ಡದಾಗ ಐತೆ ಅವನಿಗೆ. ಇವಾಗ ಅಲ್ಲಿಂದ ರಿಟರ್ನ್ ಹೋಗ್ತೀವಿ. ಹೋಗ್ಬಿಟ್ಟು ಬೋಟ್ ಹೌಸ್ ಹತ್ರ ಹೋಗಿ ಬೋಟ್ ಹೌಸ್ ಎಷ್ಟು ಏನಂತ ನೋಡ್ಕೊಂಡು ಅಲ್ಲಿ ಕಾಸ್ಟ್ ಎಲ್ಲ ಕೇಳ್ಕೊಂಡು ಅಲ್ಲಿ ಒಳಗಡೆ ಹೆಂಗಿದೆ ಏನಂತ ತೋರಿಸ್ತೀನಿ. ತೋರಿಸ್ಬಿಟ್ಟು ಅಲ್ಲಿಂದ ಲೈಟ್ ಹೌಸ್ ಹೋಗೋಣ ಅಂತ ನೋಡ್ತಿದ್ವಿ. ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು, ಬೆಲ್ ಐಕಾನ್ ಆನ್ ಮಾಡು. ಮೀನ್ದು ಬೆಲ್ಲೈಕನ್ చూపించి కదా చూపిస్తారు ನೋಡಿ. ಅಲ್ಲಿಂದ ಬೋಟ್ ಹೌಸ್ ನೋಡೋಣ ಅಂತ ಬಂದಿದ್ದೀವಿ. ಮುಂದೆ ತೋರಿಸ್ತೀನಿ ನೋಡಿ ನಿಮ್ಗೂ ಹೆಂಗಿದೆ ನೋಡಿ. ಇದೆ ಬೋಟ್ ಹೌಸ್. ಎಷ್ಟು ಬೋಟ್ ಹೌಸ್ ಐತಿ ನೋಡಿ. ಇದೆ ಇಲ್ಲಿ ಬೋಟ್ ಹೌಸಸ್. ಒಂದ್ ನೈಟ್ಗೆ 10,000 ಇರುತ್ತೆ, 5,000 ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಮಂತ್ಸ್. ಯಾವ ಸೀಸನ್ ಬಟ್ಟೆ ಹಂಗ್ ರೇಟ್ ಇರುತ್ತೆ. ಇದು ನೋಡಿ ಹೆಂಗೈತೆ ಅಂತ. ಒಂದು ಮಸ್ತ್ ಐತೆ ನೋಡಿ. ಅಲ್ಲಿ ಫುಲ್ ಎಷ್ಟು ಎಲ್ಲಿ ನೋಡಿದ್ರು ಅದೇ. ಇಲ್ಲಿ ಬನ್ನಿ ಮನದೇ ಇದೆಲ್ಲ ನಮ್ದೇ ನೋಡ್ರಿ. ಇದೆಲ್ಲ ಇವಂದೇ ಅಂತೆ ನೋಡ್ರಿ. ನಮ್ದೇ ಇದೆಲ್ಲ. ಸೇಲ್ ಮಾಡಿ ನೋಡಿ ಹೆಂಗೈತೆ ಅಂತ. ಮಸ್ತ್ ಐತೆ ಗುರು. ಹೆಂಗೈತೆ ನೋಡಿ. ಎಷ್ಟೊಂದು ಬೋಟ್ಸ್ ಐತು. ಇಲ್ಲಿ ಸೀಸನ್ ಬಟ್ಟಿ ರೇಟ್ ಇರುತ್ತೆ, ಫಿಲ್ಟರ್ ಬಟ್ ಚೆನ್ನಾಗಿರುತ್ತೆ. ಇಲ್ಲಿ ಯಾರಾದ್ರೂ ಕಪಲ್ಸ್ ಬಂದು ಸ್ಟೇ ಮಾಡಿದ್ರೆ ಮಸ್ತ್ ಇರುತ್ತೆ ನೋಡಿ. ಯಾರಾದ್ರೂ ಬಂದು ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ನೋಡ್ರಿ ಯಾರು ಬರಲ್ಲ ಇಲ್ಲಿಗೆ. ಸುಮ್ನೆ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾರು ಬರ್ತಾರೆ ಇಷ್ಟು ದೂರ? ಬರ್ತಾರೆ ಯಾರು ಎಂಜಾಯ್ ಮಾಡಿರೋರು. ಮತ್ತೆ ನೀನ್ ಯಾಕಪ್ಪ ಬಂದಿದ್ಯಾ ಇಲ್ಲಿಗೆ? ನಾನು ಸುಮ್ನೆ ಹೋಗ್ತೀನಿ. ಯಾಕೆ ಬಂದೆ? ಜೊತೆಲಿ ನಿಮ್ಗೆ ಒಂದು ಟೈಮ್ ಪಾಸ್ ಕೊಡೋಕ್ ಬಂದಿದ್ದೀನಿ ನೋಡಿ. ಮಸ್ತ್ ಐತೆ. ಅಲ್ಲಿ ಯಾರನ್ನಾದ್ರೂ ಕೇಳ್ಬಿಟ್ಟು ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಕೇಳ್ತೀನಿ ಒಂದ್ಸತಿ ನೋಡೋಣ. ಓಕೆ ಅಂದ್ರೆ ಹೋಗಿ ತೋರಿಸ್ತೀನಿ. ಮತ್ತೆ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ನೋಡಿ. ಬಂದ್ ಹೆಂಗ್ ನಿಲ್ತವ್ರಂತ, ಹೆಂಗ್ ಕೂತವ್ರು. ಅವ್ನು ನೋಡೆಲ್ಲ ಕೇಳ್ತಿದ್ದಾನೆ ಬರ್ಬೋದಾ ಅಂತ. ಅವ್ನು ನೋಡು ಬೋಟ್ ಹೌಸ್ ಒಳಗಡೆನೆ ಹೋಗ್ಬಿಟ್ಟು. ನೋಡ್ ಹೋಗ್ಬಿಟ್ಟ ಅವನು. ಆರಾಮಿದ್ದಾರೆ ನೋಡಿ. ನನ್ನ ಮಾತ್ರ ಸಾಯಿಸೋರು ಇಲ್ಲಿ. ಮಳೆ ನೆನ್ಕೊಂಡಿದ್ದೀನಿ ನಾನು. ನನ್ನ ಮಕ್ಳು ನೋಡಿ ಅವ್ರು ಹೋಗ್ಬಿಟ್ಟವ್ರು. ಕ್ಲಾರ ಮಳೆ ಹೊಡಿದೈತೆ, ನಾವು ವಿಡಿಯೋ ಮಾಡ್ಕೋಬೋದ ಅಂತ ಕೇಳಿದ್ವಿ. ಅವರು ಆಗಲ್ಲ ಅಂತ ಹೇಳಿದ್ರು. ಸೊ ಸುಮ್ಮನಾದ್ವಿ. ಇವಾಗ ಸೀಸನ್ ಟೈಮ್ ಅಂತೆ. ಇವಾಗ ಹೆವಿ ಕಾಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಒಂದು 10,000 ಮೇಲೆ ಸ್ಟಾರ್ಟಿಂಗ್ ಪ್ರೈಸ್ 10,000 ಮೇಲೆ ಇರುತ್ತೆ. ಒಂದು 23,000 ಇರುತ್ತಂತೆ ನೋಡಿ. ಇಲ್ಲಿ ಕ್ಲಾರ ಮಳೆ ಹೊಡಿತೈತೆ ಎಲ್ಲ ಮೇಲೆ. ನಾವೆಷ್ಟು ತಲ್ಲಿದ್ವಿ, ಇವಾಗ ಇಲ್ಲಿಗೆ ಬಂದಿದ್ವಿ ನೋಡಿ ಹೆಂಗ್ ಹೊಡಿತ. ಕ್ಲಾರ ಮಳೆ ಹೊಡಿತೀವಿ. ತೋರಿಸ್ತೀನಿ. ಟೆಕ್ನಾಲಜಿಯ ಬೋಟ್ ಓನರ್ ಅಲ್ಲಿ ಇಲ್ಲಿ ಒಂದು ನಂಬರ್ ಐತಲ್ಲ, ಆ ನಂಬರ್ WLP ಅಂತ ಇಲ್ಲಿರೋರು ಮಾತ್ರ ನಂಬರ್ ಇರ್ತಂದ್ರೆ. ಬೇರೆ ಯಾವ್ದಾದ್ರು ನಂಬರ್ ಇದ್ರೆ ಅವ್ರು ಬಂದು ಇಲ್ಲಿ ಓಡ್ಸಂಗಿಲ್ವಂದ್ರೆ ಅದ್ರಲ್ಲಿ ಇಲ್ಲಿಗಲ್ ಅಂತೆ. ಬಟ್ ಅವರು ಬಂದು ಆದ್ರೂ ಇಲ್ಲಿ ಬಂದು ಓಡಿಸ್ತಾರಂತೆ.
ಸೊ ಬೇರೆ ಸ್ಟೇಟ್ ಅವ್ರು ಬಂದು ಮಾಡಿದ್ರೆ ಮಾಡ್ಬೋದಂತ ಕೇಳಿದ್ರೆ ಇಲ್ಲ, ಪರ್ಮಿಷನ್ ಇಲ್ಲ ಇಲ್ಲಿ. ಪರ್ಮಿಷನ್ ಇರೋರಿಗೆ ಲೈಸೆನ್ಸ್ ಇದ್ರೆ ಮಾತ್ರ ಓಡಿಸ್ಬೇಕು, ಇನ್ನೂ ಓಡಿಸಂಗಿಲ್ಲ ಅಂತ ಹೇಳಿದ್ರು. ಹಂಗಿದೆ ನೋಡಿ. ಸೊ ಅದಕ್ಕೆ ಇಲ್ಲಿ ಯಾರು ತುಂಬ ಜನ ಇರೋರ ಮಾತ್ರ ಓಡಿಸ್ತಾರಂತೆ. ಇವಾಗ ಸೀಸನ್ ರೇಟ್ 20,000 ಹೋಗುತ್ತಂತೆ. ಜೂನ್ ಜುಲೈಲಿ ಒಂದು 2,000-3,000 ಕಮ್ಮಿ ಆಗ್ಬೋದಂತೆ ಅಷ್ಟೇ ಅಂತೆ. ಇಲ್ಲಿರೋ ಮೆಜೆಸ್ಟಿಕ್ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೈತೆ ನೋಡಿ ಮೆಜೆಸ್ಟಿಕ್. ಹೆಂಗೈತೆ ಮೆಜೆಸ್ಟಿಕ್ ಬೋಟ್. ಅಲಪಿಗೆ ಬಂದು ಮೆಜೆಸ್ಟಿಕ್ ಬೋಟ್ ಅಲ್ಲಿ ಸ್ಟೇ ಮಾಡಿ. ಯಾರನ್ನಾದ್ರೂ ಕೇಳೋಣ ಹೊರಗಡೆ ಹೋಗಿ ವಿಡಿಯೋ ತೆಗೀನಂತ ನೋಡ್ತಿದ್ವಿ, ಯಾರು ಕಾಣಿಸ್ತಿಲ್ಲ ಗುರು. ಇವಾಗ ಈ ಬೋಟ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದ್ವಿ. ಅಂದ್ರೆ ಒಳಗಡೆ ಏನಿದೆ ಹೆಂಗ ತೋರಿಸ್ತೀನಿ ನಿಮ್ಗೆ. ಎಷ್ಟು ಕಷ್ಟ ಅನ್ಸುತ್ತೆ ಕೇಳ್ತೀವಿ. ಮತ್ತೆ ಇದು ಒಳಗಡೆ ಏನಿರುತ್ತೆ ಎಲ್ಲ ತೋರಿಸ್ತೀವಿ ನೋಡಿ. ಇದು ಬಂದು ಡ್ರೈವರ್ ಪ್ಲೇಸ್. ಇಲ್ಲಿ ಕುತ್ಕೊಳೋದು, ಇಲ್ಲಿ ಓಡಿಸ್ತಾರೆ. ಇದು ಸೋಫಾ ತರ ಇಟ್ಟವ್ರು ಇಲ್ಲಿ. ಇದೊಂದು ಮೇಲೆ ಹೆಂಗೈತೆ, ಇದೊಂದು ಡೈನಿಂಗ್ ಟೇಬಲ್ ಊಟ ಗಿಡ ಮಾಡ್ಕೊಳಕ್ಕೆ. ಇಲ್ಲೊಂದು 2 ಬೆಡ್ರೂಮ್ ಇದೆ ಅನಿಸುತ್ತೆ. ಹಿಂಗೈತೆ ನೋಡಿ. AC ಗೀಸಿ ಎಲ್ಲ ಐತೆ. ಇದು ಅವ್ರದೇ. ಒಳಗಡೆ ಹಿಂಗ್ ಕಾಟೇಜ್ ತರ ಐತೆ. ಇಲ್ಲಿ ಸ್ಟೆಪ್ಸ್ ಐತೆ ಫುಲ್ಲು. ಇಲ್ಲೊಂದು ಬೆಡ್ರೂಮ್ ಐತೆ ನೋಡಿ ಫುಲ್ ಹಿಂಗೈತೆ ಅಂತ. ಇಲ್ಲೊಂದು ಜನರಲ್ ಕೊಟ್ಟವ್ರೆ, ಚೆನ್ನಾಗಿದೆ ವ್ಯೂ. ಮಲ್ಕೊಂಡೆಲ್ಲ ನೋಡ್ಕೋಬಹುದು. ರೆಸ್ಟ್ ರೂಮ್ ನೋಡಿ ಎಷ್ಟು ಕ್ಲೀನ್ ಐತೆ, ಮಸ್ತ್ ಐತೆ ಕಾಟೇಜ್ ಮಾತ್ರ. ಇನ್ನೊಂದು ಬೆಡ್ರೂಮ್ ಐತೆ, ತೋರಿಸ್ತೀನಿ ನೋಡಿ. ಇಲ್ಲಿ ಫ್ರೆಶ್ ಅಪ್ ಆಗ ಒಂದು ಮಿರರ್ ಕೊಟ್ಟವ್ರೆ, ಹ್ಯಾಂಡ್ ವಾಶ್ ಕೊಟ್ಟವ್ರೆ. ಇನ್ನೊಂದು ಬೆಡ್ರೂಮ್ ಐತೆ. ಡಬಲ್ ಬೆಡ್ರೂಮ್ ಫ್ಲಾಟ್ ತರ. ಇಲ್ಲೊಂದು ಜನರಲ್ ಕೊಟ್ಟವ್ರೆ. ಇಲ್ಲೊಂದು ರೆಸ್ಟ್ ರೂಮ್ ನೋಡಿ. ಅಲ್ಲೊಂದು ಬೋಟ್ ಹೋಗ್ತೈತೆ, ನೀಟಾಗಿ ಕಾಣಿಸುತ್ತೆ, ಮಸ್ತ್ ಐತೆ. ಇಲ್ಲಿ ಇನ್ನೊಂದು ಬೆಡ್ರೂಮ್ ಐತೆ. 3 ಬೆಡ್ರೂಮ್ ಫ್ಲಾಟ್ ಇದು. 2 ಬೆಡ್ರೂಮ್ ಅನ್ಕೊಂಡೆ, 3 ಬೆಡ್ರೂಮ್ ಐತೆ. ಇದಕ್ಕೂ ವಾಶ್ರೂಮ್ ಎಲ್ಲ ಐತೆ. ಮತ್ತೆ ಮೇಕಪ್ ಗಿಪ್ ಮಾಡ್ಕೊಳಕ್ಕೆ ಅಲ್ಲಿ ಫುಲ್ ಇದು ಕೊಟ್ಟವ್ರೆ, ಮಿರರ್ಸ್ ಎಲ್ಲ. ಇದು ಕಿಚನ್ ರೂಮ್ ಹಿಂಗೈತೆ ನೋಡಿ. ಇಲ್ಲಿ ಫುಲ್ ಸಾಪಾಡೆಲ್ಲ ನಿಂಗೆ போடுறீங்களா? உங்க பேர் ப்ரோ? தேங்க்ஸ் ப்ரோ. ஓகே. எவ்வளோ ப்ரோ ஒரு நைಟ್ ಸ್ಟೇಕ್ಕೆ? நெக்ஸ்ட் இப்போ ரைட் ஊர்ல ஏதோ ஓணம் இல்ல. அதான் கம்மி ஜாஸ்தி இருக்கு. ஒரு 20K இருக்குமா? இல்ல 20 ചിലപ്പോ 24,000 ഒക്കെ. ಓಕೆ. 12 ആൾക്കാർക്ക്. கூட்டு போவீங்க எங்காದ್ರೂ? ரைட் போகுமா இது? இங்க ஸ்டே இருக்கும். இங்க ரைட் போவாதா? പോകും. எவ்வளோ ஒரு ഹാഫ് ഡേ പോവാം? ഒരു 12 മണിക്ക് ഓവർനൈറ്റ് ആണെങ്കിൽ 12 മണിക്ക് എടുക്കും. സ്റ്റാർട്ട് ചെയ്യുന്നത് വൈകിട്ട് 3 ആകുമ്പോൾ തിരികെ വരും. ഓക്കെ. ഇങ്ങനെ തന്നെ സ്റ്റേ பண்ணும். രാവിലെ 1 hour ക്രൂയിസ്. இப்ப சீசன் டைம்ல இப்ப ரேட் ஜாஸ்தி இருக்குமா? சீசன் டைம் ஓணம் இல்லையே. எப்போ ஓணம் ஸ்டார்ட் ஆகும்? இப்பவே ஸ்டார்ட் ஆயிடுச்சு. ഇപ്പൊ ഇന്ന് കൃഷ്ണ ജയന്തി ആഗസ്റ്റ് 15. ഇപ്പൊ എല്ലാം നല്ല ജാസ്തി റേറ്റ്. വർക്കണ്ടേ ഇല്ലാതെ ജാസ്തി കമ്മിയായിരുന്നു. വർക്ക് ഇല്ലാത്തപ്പോ നല്ല റേറ്റ് കൂടുതലായിരുന്നു. സൺഡേ லோ பிரைஸ் என்ன எவ்வளவு போவோம்? லோ பிரைஸ் கம்மி பிரைஸ் പ്രൈസ് അത് ഇപ്പൊ ഈ കഴിഞ്ഞ മന്തൊക്കെ ലോ പ്രൈസ്. லோ பிரைஸ் மினிமம் 10K இருக்குமா? 10,000 இருக்கும். 10,000 ಅಷ್ಟೇ. ಮುಂದೆ ನೋಡಿ ವ್ಯೂ ಹೆಂಗೈತಂತ. ಹಿಂಗೆಲ್ಲ ಬೋಟ್ಸ್ ಐತೆ ನೋಡಿ. ಎಲ್ಲ ಬೋಟ್ ಸ್ಟೇ. ಇವಾಗ ಫುಲ್ ಹೆವಿ ಸೀಸನ್ ಟೈಮ್. ಅಂದ್ರೆ ಸೀಸನ್ ಟೈಮ್ ಅದಕ್ಕೋಸ್ಕರ 10,000 20,000 ಇದೆ ಅಂತ ಹೇಳ್ತಿದ್ದಾರೆ. ನಾರ್ಮಲ್ ಸೀಸನ್ 10,000 ಹಂಗೆ ಬರುತ್ತೆ. ನಾರ್ಮಲ್ ಆದ್ರೆ 10. ಇವಾಗ ಸೀಸನ್ ಟೈಮಲ್ಲಿ 20,000 ಹೆವಿ ಐತೆ. ಇಲ್ಲಿ 3 ಬೆಡ್ರೂಮ್ ಫ್ಲಾಟು. ಯಾರಾದ್ರೂ ಬಂದು ಸ್ಟೇ ಮಾಡ್ಬೇಕಾದ್ರೆ ಬ್ರೋ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇಟ್ಟಿದ್ದೀನಿ, ಬಂದು ಕಾಂಟ್ಯಾಕ್ಟ್ ಮಾಡಿ ಇಸ್ಕೊಳ್ಳಿ. ಪಾಪ ಯಾರು ಕೊಟ್ಟಿಲ್ಲ ವಿಡಿಯೋ ಮಾಡಕ್ಕೆ, ಬ್ರೋ ಕೊಟ್ಟವ್ರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸ್ಟಾರ್ಟಿಂಗ್ ಬಂದಾಗ ಇದೆ ಸ್ಟೆಪ್ಸ್. ಮೇಲೆ ಬಂದ್ರೆ ಇದೊಂದು ಚಿಲ್, ಬಾಯ್ಸ್ ಎಲ್ಲ ಚಿಲ್ ಆಗಕ್ಕೆ ಸ್ಪೀಕರ್ ಎಲ್ಲ ಇಟ್ಟವ್ರೆ. ಇಲ್ಲಿ ಡ್ಯಾನ್ಸ್ ಗಿನ್ಸ್ ಹಾಕೊಂಡು ಫುಲ್ ಚಿಲ್ ಆಗ್ತಾರೆ. ಇದು ಬಾಯ್ಸ್ಗೆಲ್ಲ ಮಸ್ತ್ ಇರುತ್ತೆ. ಯಾರಾದ್ರೂ ಕಪಲ್ಸ್ ಗಿಫ್ಸ್ ಬಂದ್ರೆ, ಗ್ಯಾಂಗ್ ಬಾಯ್ಸ್ ಬಂದ್ರೆ ಫುಲ್ ಚಿಲ್ ಮಾಡ್ಬೋದು ಇಲ್ಲಿ. ಇದೊಂದು ಪ್ಲೇಸು.
ಇದು ಫೈನಲಿ ಬೋಟ್ ಹಿಂಗಿರುತ್ತೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ನಿಮ್ಗೆ ಹೇಳ್ತೀನಿ ಹಿಂಗೆ ಏನು ಅಂತ ಹೋಗ್ತಾ ಹೋಗ್ತಾ. ಇವಾಗ ನಾವು ಹೋಗಿ ಆ ಬೋಟ್ ನ ಎಕ್ಸ್ಪ್ಲೋರ್ ಮಾಡಿ ಬಂದಿವಿ ಆ ಬೋಟ್ ಹತ್ರ. ಪಾಪ ಯಾರು ಕೊಟ್ಟಿಲ್ಲ ಬೋಟ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ, ಪಾಪ ಅವ್ರು ಕೊಟ್ಟರು, ಥ್ಯಾಂಕ್ ಯು. ಮತ್ತೇನಂದ್ರೆ ಆ ರೂಮ್ ಬೋಟ್ ಅಲ್ಲಿ ಇವಾಗ ಸೀಸನ್ ಟೈಮ್ ಅಲ್ಲ, ಅವ್ರು ಏನ್ ಹೇಳಿದ್ರು ಅಂದ್ರೆ ಸೀಸನ್ ಟೈಮ್ ಇವಾಗ ಹೆವಿ ಕಾಸ್ಟ್ ಇರುತ್ತೆ, ಓಣಂ ಟೈಮ್ ಅಂತ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದಂತೆ, ಅದಕ್ಕೋಸ್ಕರ ಹೆವಿ ರೇಟ್ ಇರುತ್ತೆ ಅಂತ ಹೇಳಿದ್ರು. ಆಲ್ರೆಡಿ ಇಲ್ಲಿರೋ ಬೋಟ್ಸ್ ಎಲ್ಲ ಫುಲ್ ಬುಕ್ ಆಗಿದಂತೆ, ಆಲ್ರೆಡಿ ರೈಡ್ಗೆ ಹೋಗ್ತಾವ್ರೆ. 12 ಗಂಟೆಗೆ ಮಾರ್ನಿಂಗ್ ಬಂದು 12 ಗಂಟೆಗೆ ಇಲ್ಲಿ ಚೆಕ್ ಇನ್ ಅಂತೆ, 12 ಗಂಟೆಗೆ ರೈಡ್ ಹೋಗ್ತಾರಂತೆ, ಹಿಂಗೆ ಕರ್ಕೊಂಡು ಹೋಗ್ತಾರಂತೆ, ಕತ್ಕೊಂಡು ಸುತ್ತಾಡ್ಕೊಂಡು ಬಂದು ಮತ್ತೆ 5 ಗಂಟೆಗೆ ಬಂದು ಸ್ಟೇ ಮಾಡ್ತಾರಂತೆ. ಇಲ್ಲಿ ಸ್ಟೇ ಆಗಿ ನೈಟ್ ಸ್ಟೇ ಆ ಬೋಟಲ್ಲೇ ಮಾಡಿ ಮತ್ತೆ ಮಾರ್ನಿಂಗ್ 12 ಗಂಟೆಗೆ ಚೆಕ್ಔಟ್ ಇರುತ್ತಂತೆ. ಅದು ಅವ್ರು ಹೇಳಿದ್ದು. ಇವಾಗ ಬಂದ್ಬಿಟ್ಟು 15,000, 20,000, 25,000 ಹಂಗೆ ಬೋಟ್ ಮೇಲೆ ಡಿಪೆಂಡ್ ಇರುತ್ತೆ, ಹೆಂಗೆ ಲಕ್ಸರಿ ಆಗಿದ್ರೆ ಹಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ನಿಮ್ ನೋಡಿದ್ರಲ್ಲ ಬೋಟು ಹೆಂಗಿದೆ ಏನೋ ಅಂತ, ಹಂಗಿರುತ್ತೆ. ಒಂದು 3 BHK ಇರುತ್ತೆ, ಒಂದು 2 BHK ಇರುತ್ತೆ, ಒಂದು ಸಿಂಗಲ್ BHK ಇರುತ್ತೆ, ಬೋಟ್ ಮೇಲೆ ಡಿಪೆಂಡಿಂಗು. ಇಲ್ಲಿ ಒಂದು ಅವಾಗಲೇ ತೋರಿಸಿಲ್ಲ ಮೆಜೆಸ್ಟಿಕ್ ಬೋಟ್ ಅಂತ, ಅದು ಸ್ವಲ್ಪ ರಾಯಲ್ ಆಗೈತೆ, ಇನ್ನೊಂದು ಅದ್ರ ಮುಂದೆ ಐತೆ. ಸ್ವಲ್ಪ ಆ ಥರ ರಾಯಲ್ ಆಗಿರೋದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಸ್ಟ್, ನಾರ್ಮಲ್ ಆಗಿರೋದು ನಾರ್ಮಲ್ ಆಗಿರುತ್ತೆ. ಈ ಸೀಸನ್ ಟೈಮ್ ಯಾರು ಬರಬೇಡಿ, ನಾರ್ಮಲ್ ಜೂನ್ ಆ ಟೈಮಲ್ಲಿ ಬನ್ನಿ, ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಇಲ್ಲಿ ಕೇರಳ ಲೋಕಲ್ಸ್ ಬಂದು ಕೊಡಲ್ವಂತೆ ತುಂಬಾ ಜನಕ್ಕೆ, ಅದರ್ ಸ್ಟೇಟ್ ಕೊಡ್ತಾರೆ. ಲೋಕಲ್ಸ್ಗೆ ಯಾಕೆ ಕೊಡಲ್ಲ ಅಂತ ನಿಮಗೂ ಗೊತ್ತಲ್ಲ, ಸ್ವಲ್ಪ ಕಿರಿಕಿರಿ ಆದರೆ ಸ್ವಲ್ಪ ಮತ್ತೆ ಆಗಲ್ಲ, ಚೆನ್ನಾಗಿರಲ್ಲ, ತುಂಬ ಇದೇ ಆಗುತ್ತೆ ಅಂತ ಕೊಡಲ್ಲ. ಬೇರೆ ಸ್ಟೇಟ್ ಅವ್ರಿಗೆ ಆದರೆ ಕೊಡ್ತಾರೆ. ಸೊ ಇಲ್ಲಿಂದ ಇವಾಗ ಹೋಗ್ಬಿಟ್ಟು ನಾವು ಲೈಟ್ ಹೌಸ್ ನೋಡಿಕೊಂಡು ಅಲ್ಲಿಂದ ಮತ್ತೆ ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ಹತ್ರಪಲ್ಲಿ ವಾಟರ್ಗೆ ಹೋಗೋದು ಪ್ಲ್ಯಾನು. ಸೊ ಹೋಗ್ತಾ ಹೋಗ್ತಾ ನೋಡೋಣ ಏನಾಗುತ್ತೆ ಅಂತ. ಲಾಸ್ಟಿಗೆ ಲೈಟ್ ಹೌಸ್ ಹತ್ರ ಬಂದ್ವಿ. ಇನ್ನೊಂದು 2 ನಿಮಿಷ ಮುಂಚೆ ಬಂದರೆ ಮೇಲೆ ಹೋಗ್ತಿರ್ಬೋದು. 11:45ಗೆ ಕ್ಲೋಸ್ ಅಂತೆ, ಮತ್ತೆ 2 ಗಂಟೆಗೆ ಹೋಗೋಣಂತೆ. ಒಳಗಡೆ ಬಂದಿದ್ವಿ, ಆಚೆಯಿಂದ ನೋಡ್ಬೋದಂತೆ, ಬಟ್ ಒಳಗಡೆ ಹೋಗಂಗಿಲ್ಲ, ಆಚೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಅಷ್ಟೇ. ಲಿಂಗೈತೆ ಆಟ ಆಡೋದೆಲ್ಲ ನೀಟವ್ರೆ, ಮಸ್ತ್ ಐತೆ. ಬಟ್ ಒಳಗಡೆ ಹೋಗಿ ನೋಡೋ ಥರ ಇದ್ರೆ ಸಾಕಾಗಿತ್ತು. 10 ರೂಪಾಯಿ ಇಲ್ಲಿ ಫೀಸ್ ಐತೆ ಟಿಕೆಟು. ಬಟ್ ನಾವು ಬಂದಿರೋದಕ್ಕೋಸ್ಕರ ಲೇಟ್ ಅಂತ ಬಿಟ್ಟಿಲ್ಲ ಅವರು, ಕೇಳಿದ್ವಿ ಕೊಡಿ ಅಂತ, ಆದ್ರೂ ಬಿಟ್ಟಿಲ್ಲ. ನೋಡಿ ಹೆಂಗೈತೆ ಲೇಟ್. ಮಸ್ತ್ ಐತಲ್ಲ, ಏನ್ ಮಾಡಕ್ಕಾಗುತ್ತೆ, ನಮ್ಗೆ ಆಚಾರ. ಬಂದ್ರೂ ನೋಡಕ್ಕಾಗಲಿಲ್ಲ. ಬೀಚ್ ನೋಡಿ, ಇಲ್ಲೊಂದು ಬೋಟ್ ನಿಲ್ಸವ್ರು ನೋಡಿ, ಇಲ್ಲಿ ಅಲ್ಲೇನೋ ಹಾಕವ್ರೆ, ಹೋದೋ ಅಷ್ಟೊಂದು ಟೈಮ್ ಇಲ್ಲ, ಅಲ್ಲಿ ಹಾಕವ್ರೆ ನೋಡಿ ಹೆಂಗೈತೆ ಬೋಡಿ. ನೋಡಿ ಇದು ಮಾಡೆಲ್ ತರ ನೀಟಾಗಿ ಮಾಡಿಟ್ಟವ್ರೆ. ಇದು ಯಾವ್ದಾದ್ರು ಬಂದು ನಿಲ್ಸಿರೋದ, ಇಲ್ಲಾಂದ್ರೆ ಇವರೇ ಮಾಡಿಟ್ಟಿರೋದ ಗೊತ್ತಿಲ್ಲ. ಅದೇನೋ ಬರ್ದವ್ರೆ ನೋಡಿ ಏನಂತ, ಆಲ್ಪುಜ ಹಾರ್ಟ್ ಪ್ರಾಜೆಕ್ಟ್ ಅಂತ ಇದೊಂದು. ಹೆಂಗ್ ನಿಲ್ಸೋರು ನೋಡಿ. ಆಕ್ಟ್ ಆಫ್ ಈಸ್ 1925 meters ಅಲಾಂಗ್, ವಿಸಿಬಲ್, ಹ್ಯಾವಿಂಗ್ 62 on sub. ಏನೋ ಬರ್ತವ್ರೆ ನೋಡಿ. ಎಲ್ಲಿ ಮೂಲೆಯಲ್ಲಿ ನೋಡಿದ್ರು ಕಪಲ್ಸ್ ಇದ್ದಾರೆ ನೋಡಿ. ಹಂಗೈತೆ. ಇವಾಗ ಏನೂ ಇಲ್ಲ, ಬರೀ ಸ್ತಂಭಗಳು ಮಾತ್ರ ಐತೆ. ಇಲ್ಲಿ ಡೇಂಜರ್ ಅಂತ ಬೋರ್ಡ್ ಬೇರೆ ಹಾಕವ್ರೆ. ಇಲ್ಲಿ ಏರಿಗೆ ಚೆನ್ನಾಗಿನ ಬೀಚಲ್ಲಿ ಆಟ ಆಡಕ್ಕೆ ಹೋಗ್ಬೇಡ್ರಿ ನೋಡಿ ಹೆಂಗೈತೆ. ತುಂಬಾ ಜನ ಇದಾರೆ ನೋಡಿ, ಎಂಜಾಯ್ ಇದ್ದಾರೆ. ಎಲ್ಲ ಫೈನಲ್ ಎಲ್ಲ ನೋಡ್ಕೊಂಡ್ವಿ. ಇಲ್ಲಿಂದ ಇವಾಗ ರೂಮ್ ಹೋಗಿ ಚೆಕ್ಔಟ್ ಆಗಿ ಅಲ್ಲಿಂದ ಬಿಡಬೇಕು.